ಏನಾಗುತ್ತೆ ಅಂದ್ರೆ ತ್ರೇತಾಯುಗದಲ್ಲಿ ಏನು ಲಕ್ಷ್ಮಣ ದೇವರು ಏನ್ ಮೂರ್ಛೆ ಹೋಗ್ತಾರೋ ಸಂಜೀವಿನ ತರುವಾಗ ಆಂಜನೇಯ ಸ್ವಾಮಿ ಆ ತುಣುಕು ಬೆಟ್ಟ ಬಿದ್ದಂತ ಸ್ಥಳ ಇದು. ಇಲ್ಲಿ ಮೂಲ ಸಂಜೀವಿನಿ ಗಿಡನೂ ಇದೆ, ಅದು ಸ್ಪರ್ಶತೆನೂ ಕೂಡ ನಾವು ಮಾಡಿದೀವಿ. ಆದ್ರೆ ಬೇರೆ ವ್ಯಾವಹಾರಿಕವಾಗಿ ನಾವು ಯಾವ್ದು ಉಪಯೋಗಿಸಲ್ಲ. ಕೆಲವೊಂದು ಆಯುರ್ವೇದಿಕ್ ಗುಣಗಳು ಇರ್ತಕ್ಕಂಥ 74,015 ಕಾಯಿಲೆಗಳು ಬರ್ತವೆ. ಇನ್ನ ಜಗತ್ತಿಗೆ ಮಾರಿಯರು ಇನ್ನ ಯಾವ ರೀತಿ ಮಾರಿಯರು ನುಗ್ತಾರೆ ಅಂದ್ರೆ ಹಿಂದೆಲ್ಲ ಕಾಲರ, ಪ್ಲೇಗು, ಮಾರಣಾಂತಿಕ ಕಾಯಿಲೆಗೆ ತುತ್ತಾಗ್ತಾರೆ. ಇನ್ನ ತುಂಬಾ ಭಯಂಕರವಾದ, ಅತಿ ಭಯಂಕರವಾದ ಇದಕ್ಕೆ ಮೂಲ ಕಾರಣ ಬಂದು ಮನೆ ದೇವರುಗಳ ಅನುಗ್ರಹ ಇಲ್ಲದೆ ಇರೋದು, ಪಿತೃಕರ್ಮ ಮಾಡ್ದಲ್ದೆ ಇರ್ತಕ್ಕಂಥದ್ದು. ಪಿತೃಕರ್ಮ ಅಂದ್ರೆ ತಂದೆ ತಾಯಿಯನ್ನು ಇದ್ದು ತಂದೆ ತಾಯಿ ಬುಟ್ಟಿ ಪಿತೃಕರ್ಮ ಮಾಡೋದವ್ರಿಗೆ ಫಲ ಸಿಗಲ್ಲ, ಅದು ಮಹಾದೋಷವಾಗುತ್ತೆ. ಆ ರೀತಿ ಮಾಡಬಾರ್ದು ಯಾರೇ ಆಗ್ಲಿ. ಜನ್ಮ ಕೊಟ್ಟಂತ ತಂದೆ ತಾಯಿ ಬಿಟ್ಟು ಪಿತೃಕರ್ಮ ಯಾರು ಮಾಡ್ತಾರೋ ಅದು ಮಹಾದೋಷ. ಮತ್ತೆ ಮನೆ ದೇವರುಗಳ ಅನುಗ್ರಹ ಇನ್ನ ತಪ್ಪುತ್ತೆ. ಏನ್ ಮಾಡಿದ್ರು ನಮ್ಗಿದಾರೆ ದೇವ್ರು ಅಂತ ಏನೋ ಒಂದು ಕಾರ್ಯಗಳೆಲ್ಲ ಬಲಿ ಕೊಡೋ